ಫುಲ್ ಆಫರ್ ಆಫರ್ ಆಫರ್. ಟೋಟಲ್ ಎಲ್ಲ ಆಫರ್ನು ಒಂದೇ ಸಲ ಬಿಟ್ಬಿಟ್ಟಿದೀವಿ ನಾವು. ಹೌದು, ಇದು ಮರಾಠ ಮೆಸ್ ಅಲ್ಲ, ಸೆಲೆಬ್ರಿಟಿ ಮೆಸ್ ಅಂತ ನೇಮ್ ಬಿಡ್ಬೇಕು. ಟೇಸ್ಟಿಂಗ್ ಪೌಡರ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡಲ್ಲ. ಕೇಳ್ರೋ, ಅಯ್ಯೋ ತುಂಬಾ ಎಲ್ಲ ಬಿಸಿ ಬಿಸಿನೇ ಕೊಡ್ತಾರೆ, ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಾರ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಹೆಂಗ್ ಗೊತ್ತಾ? ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ, ಇವತ್ತು ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ 1 year ಕಂಪ್ಲೀಟ್ ಆಗಿದೆ. ಸೊ ನಮ್ದು ಮರಾಠ ಮೆಸ್ ಹೋಟೆಲ್ನ ಆನಿವರ್ಸರಿ ಇವತ್ತು, ಅದಕ್ಕೆ ಬಂದಿದೀವಿ. ಹೆಂಗಿದೆ ಏನಿದೆ ಅಂತ ತೋರಿಸ್ತೀನಿ, ಆಗಿದೆ ಬನ್ನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಓ, ಸ್ಪೆಷಲ್ ಡೇಗೆ. ಓಕೆ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಚೆನ್ನಾಗಿರ್ಲಿ. ಎಸ್, ನೋಡಿ, ಇದೇ ನಮ್ಮ ಮರಾಠ ಮೆಸ್, ಅಂದ್ರೆ ನಮ್ಮ ಹೋಟೆಲ್ ಕುಶಾಲನಗರದಲ್ಲಿರೋ ಮರಾಠ ಮೆಸ್ ಇದು. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನೋಡಿ ಇಲ್ಲಿ ಆಫರ್ 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 1 year ಕಂಪ್ಲೀಟ್ ಆಗಿರೋದಕ್ಕೆ ಆಫರ್ ಬಿಟ್ಟಿದ್ದಾರೆ. ಈಗ ಮೇಲೋಗೋಣ ಬನ್ನಿ. ಎಸ್, ಇದು ನಮ್ಮ ಮರಾಠ ಮೆಸ್ಸಿನ ಎಂಟ್ರೆನ್ಸ್. ನೋಡಿ ಇಲ್ಲಿ, ಇದು ಫ್ರಂಟ್ ಈ ಥರ ವ್ಯೂ ಇರುತ್ತೆ ನಿಮಗೆ. ಈ ಬೋರ್ಡು ಆ ಕಡೆಯಿಂದ ಮೇನ್ ರೋಡಿಂದ ಬರೋರಿಗೆ ಕ್ಲೀನಾಗಿ ಶೋ ಆಗುತ್ತೆ. ನೋಡಿ, ಇದು ನಮ್ಮ ಮರಾಠ ಮೆಸ್. ನೋಡಿ, ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ಲಿಮಿಟ್ ಇಟ್ಟಿದ್ದಾರೆ. ನಮ್ಮ ಮರಾಠ ಮೆಸ್ಗೆ ಒಂದು ದೃಷ್ಟಿ ತೆಗೆದ್ಬಿಡಿ. ಯಾರ ದೃಷ್ಟಿನೂ ಬೀಳಬಾರ್ದಪ್ಪ. ನೆಕ್ಸ್ಟ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ಇವತ್ತಿನ ಸ್ಪೆಷಲ್ 1 year ಕಂಪ್ಲೀಟ್ ಆಗಿರೋದಕ್ಕೆ ಎಲ್ಲೆಲ್ಲೋ ಆಫರ್ ಆಫರ್ ಆಫರ್. ಮೇನ್ ಮರಾಠ ಮೆಸ್ ಆಗಿರೋದ್ರಿಂದ ನೋಡಿ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜದ ಸ್ಟ್ಯಾಚು ಸ್ಟಾರ್ಟಿಂಗ್ ಅಲ್ಲೇ ಇಟ್ಟಿದೀವಿ. ಎಂಟ್ರೆನ್ಸ್ ಅಲ್ಲಿ ಬರ್ತಿರೋ ಹಾಗೇನೆ ನಮ್ಮ ಛತ್ರಪತಿ ಶಿವಾಜಿ ಅವ್ರದ ಆಶೀರ್ವಾದ ತಗೊಂಡು ಹೋಗ್ಲಿ ಅಂತ. ನೋಡಿ, ಇದೇ ಒಂದು ಹೋಟೆಲ್ಗೆ ಕಳೆ ಅನ್ಬೋದು. ಅದ್ರ ಪಕ್ಕ ಐಸ್ ಕ್ರೀಮ್ಸ್, ಊಟ ಆದ್ಮೇಲೆ ತಿನ್ಬೋದು. ಪೋಸ್ ಕೊಡ್ತಿದ್ದಾಳೆ, ಪೋಸು ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಹ್ಯಾವ್ ಮೋರ್ ಅವರು ನಮ್ಗೆ ಯಾವುದೇ ರೀತಿ ಪ್ರಮೋಷನ್ ಆಗಲಿ ಏನು ಕೊಟ್ಟಿಲ್ಲ, ಬಟ್ ನಾವೇ ಒಂದು ಹೇಳ್ತಿದೀವಿ, ಹ್ಯಾವ್ ಮೋರ್ ತಿನ್ನಿ, ಹ್ಯಾವ್ ಮೋರ್ ಆಗಲಿ. ರಾಂಗ್ 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 ಓಕೆ ಅಲ್ಲ, ಹ್ಯಾವ್ ಮೋರ್ ಹ್ಯಾವ್ ಮೋರ್ ಹ್ಯಾವ್ ಮೋರ್ ಹ್ಯಾವ್ ಮೋರ್. ನಮ್ಮ ತಾಯಿ ಲಕ್ಷ್ಮಿ ಆದಷ್ಟು ದುಡ್ಡು ಕೊಡ್ಲಿ ಅಂತ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಎಲ್ಲ ತೋರ್ಸಕ್ಕಾಗಲ್ಲ, ಪರ್ಸನಲ್ ಥಿಂಗ್ಸ್. ನೋಡಿ, ದಿಸ್ ಇಸ್ ಸ್ಟೋರ್. ನೀವು ಪ್ಯೂರಿಫೈಯಿಂಗ್ ವಾಟರ್ ಬೇಕಾದ್ರೆ ಕುಡಿಬೋದು. ಮರಾಠ ಮೆಸ್ದು ಡೈನಿಂಗ್ ಟೇಬಲ್ಸ್ ಇದು. ಹಿಂಗೆ ತುಂಬಾ ಕ್ಲಿಯರ್ ಆಗಿದೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ, ಏನು ಇಲ್ಲ. ಹೌದು, ವೇ ಟು ವಾಶ್ರೂಮ್. ಆಕ್ಚುಲಿ ಒಂದು ಬೋರ್ಡ್ ಬರ್ಬೇಕಿತ್ತು, ವೇ ಟು ವಾಶ್ರೂಮ್ ಅಂತ. ಅದು ನೆಕ್ಸ್ಟ್ ಬರುತ್ತೆ. ನೋಡಿ, ಇದು ಸಿಂಕ್, ಇದು ನಾನು. ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಬಿಡಿ. ಟಾಯ್ಲೆಟ್ ಎಲ್ಲ ಬೇಡ. ನಮ್ಮ ಅಮ್ಮ ಅವರು ಬಂದಿದ್ದಾರೆ 1 year ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ. ನಮ್ಮ ಅಪ್ಪ ಅವರು ಕೂಡ ಬಂದಿದ್ದಾರೆ. ಹೇಳಿ ಇನ್ನೊಂದ್ಸಲ ಹೇಳಿ. ಓಪನ್ ಮಾಡಿದ್ದೆ ನಾವು 1 year ಸೆಲೆಬ್ರೇಷನ್ ಬರಬಾರ್ದು. ಹೌದೌದು, ಬರಬೇಕು. ಕೇಕ್ ಎಲ್ರೋ, ಅಯ್ಯೋ ಕೇಕ್ ಅಂದ್ಬಿಟ್ಟು ಎಲೆ ತಗೋ. ನನ್ ಮಗಂಗ ಅವ್ರ ಅಣ್ಣ ಸಿಕ್ಬಿಟ್ರೆ ಇನ್ನೇನು ಬೇಡ, ಫುಲ್ ದಿಲ್ ಖುಷ್. ಮೆಸ್ಸಿಗೆ ಬಂದ್ರೆ ಸಾಕು, ಬರ್ರಿ ಹಿಂಗೆ ಆಟ ಆಟ ಆಟ. ಓಕೆ, ನಮ್ಮ ಯಜಮಾನ್ರು ಇಲ್ಲೇ ಇದ್ದಾರೆ. ಹಾಯ್, ಹೇಗಿದ್ದೀರಾ? ಸದ್ಯಕ್ಕೆ ನಮ್ಮ ಹತ್ರ ಮೈಕ್ ಇಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ. ಬನ್ನಿ, ಹೇಗ್ ಅನಿಸ್ತಿದೆ? 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಕಂಪ್ಲೀಟ್ ಆಗಿದೆ, ಖುಷಿಯಾಗಿದೆ. ಅದಕ್ಕೆ ಒಂದು ಸಣ್ಣ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಆಕ್ಚುಲಿ ಫ್ರೇಮಿಂಗ್ ತುಂಬಾ ಚೆನ್ನಾಗಿದೆ. ಮರಾಠ ಮೆಸ್ ಈ ಕಡೆ, ಅದ್ರ ಓನರ್ ಈ ಕಡೆ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಏನು ಅನ್ಕೋಬೇಡಿ, ಕಸ್ಟಮರ್ ಬಂದ್ರು ಅಂತ ಹೋದ್ರು ಅವರು. ಎಸ್, ಇವ್ರಿಗೆ ಕೇಳೋಣ. ಆಕ್ಚುಲಿ ಜಾಸ್ತಿ ಮರಾಠ ಮೆಸ್ಸಲ್ಲೇ ಇರೋದು. ಹೇಳು ಮರಾಠ ಮೆಸ್ ಬಗ್ಗೆ. ಇದು ಮರಾಠ ಮೆಸ್ ಅಲ್ಲ, ಸೆಲೆಬ್ರಿಟಿ ಮೆಸ್. ಹೌದೌದು, ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬಂದೋಗಿದ್ದಾರೆ. ಅಂಡ್ ಇನ್ನೊಂದು, ಫಸ್ಟ್ ಸೆಲೆಬ್ರಿಟಿ ನಮ್ಮ ಮರಾಠ ಮೆಸ್ಸಿಗೆ ಬಂದಿರೋದೇ ಮುದ್ದು ಸೊಸೆ ಸೀರಿಯಲ್ ಅವರು. ತ್ರಿವಿಕ್ರಮ್ ಅವರೆಲ್ಲರೂ ಬಂದು ಹೋದ್ರು. ನಮಗಂತೂ ತುಂಬಾ ಖುಷಿ ಆಯ್ತು. ಅಂಡ್ ಛಾಯಾ ಸಿಂಗ್ ಮೇಡಮ್ ಕೂಡ ಕುಶಾಲನಗರಕ್ಕೆ ಸೀರಿಯಲ್ ಶೂಟಿಂಗ್ ಅಂತ ಬಂದಿದ್ರು. ಅವರು ಕೂಡ ನಮ್ಗೆ ಪ್ರಮೋಷನ್ ಮಾಡಿದ್ದಾರೆ. ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ ಒಂಥರ ಸೆಲೆಬ್ರಿಟಿ ಮೆಸ್ ಆಗಿರೋದು. ಸೊ ಇವಾಗ ಫಸ್ಟ್ ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕು ಅಂದ್ರೆ, ನಮ್ಮ ಮರಾಠ ಮೆಸ್ಸಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಊಟದ ಜೊತೆಗೆ ಪಾರ್ಟಿ ಹಾಲ್ ಕೂಡ ಇದೆ.
ಸಿಂಪಲ್ ಆಗಿದೆ ಡೆಕೋರೇಷನ್, ತುಂಬ ಸಾಲಿಡ್ ಆಗಿದೆ. ಎಷ್ಟು ಯುನೀಕ್ ಆಗಿದೆ ನೋಡಿ ಇದು ಪೀಸು. ನಮ್ಮ ಕಳ್ಳ ಕೃಷ್ಣ ಆ್ಯಂಡ್ ಇದು ಫ್ಲವರ್ ಲೈಟಿಂಗ್ಸ್. ಆ್ಯಕ್ಚುಲಿ ಸ್ವಿಚ್ ಆಫ್ ಮಾಡಿದ್ದೀವಿ, ಮಕ್ಕಳು ಎಲ್ಲ ಎಳ್ದಾಕ್ತಾರೆ ಅಂತ ಸ್ವಿಚ್ ಆಫ್ ಮಾಡಿದ್ವಿ. ಆ್ಯಂಡ್ ಹ್ಯಾಪಿ ಬರ್ಡೇ ನೋಡಿ, ಇದು ಹೀಗಿದೆ. ಯಾವುದೇ ರೀತಿ ಈವೆಂಟ್ಸ್ ಆಗಲಿ, ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್, ಯಾವುದೇ ರೀತಿ ಸಮಾರಂಭಕ್ಕೆ ನಮ್ಮ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡ್ಕೋಬೋದು. ನಮ್ಮ ಮರಾಠ ಮೆಸ್ಸಲ್ಲಿ ಡೈಲಿ ಮೆನ್ಯೂ ಅಂದರೆ ಇದೇನೆ. ಯೂನಿಕ್ ಆಗಿರಲಿ ಅಂತ ಹೇಳಿ ಈ ಒಂದು ಬೋರ್ಡ್ ತರಿಸಿ ದಿನ ಬರಿತೀವಿ. ದಿನ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಇಲ್ಲಿ ಬರೀತಾರೆ. ಡಿಫ್ರೆಂಟ್ ಆಗಿರಲಿ, ಎಲ್ಲ ಹೋಟೆಲ್ ಥರ ಬೇಡ ಅಂಥೇಳಿ ಈ ಥರ ಒಂದು ಯೂನಿಕಾಗಿ ಥಿಂಕ್ ಮಾಡಿದ್ದಾರೆ. ಕಿತ್ತಾಡ್ತವನೆ. ಇಷ್ಟು ಬೈಸ್ಕೊಂಡ್ರು ಇನ್ನೂ ಇಸ್ಕೊಂಡ್ತಿದ್ದ. ಇನ್ನೊಂದೇನು ಗೊತ್ತಾ, ಮೇನ್ ಜಿಮ್ಗೆ ಹೋಗಿದ್ದ 2 ದಿನ. ನೋಡಿ ಇಲ್ಲಿ ಬೀಗ್ರು ಕಿತ್ತಾಟ ಕೇಕ್ ತಿನ್ನಕ್ಕೆ. ನಮ್ಮ ಅಮ್ಮಂಗೆ ಅಳಿಯಂದ್ರು ಅಂದರೆ ಅದೇನು ಕೇರೋ ಗೊತ್ತಿಲ್ಲಪ್ಪ, ನಾನೂ ಮಾಡಲ್ಲ ಅಷ್ಟು. ನೋಡಿ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್. ಏನ್ರಮ್ಮ, ಹ್ಯಾಪಿ ಆನಿವರ್ಸರಿ ಮರಾಠ ಮೆಸ್. ಈಗ ಮರಾಠ ಮೆಸ್ಸಿನ ಮೇನ್ 3 ಶೆಫ್ಸ್ ಹತ್ರ ಬರೋಣ. ಹೆಲೋ, ಹೇಗನ್ನಿಸ್ತಿದೆ? 1 ಇಯರ್ ಕಂಪ್ಲೀಟ್ ಆಗಿದೆ. ನಮಸ್ತೆ, ಹೇಗನ್ನಿಸ್ತಿದೆ? ಮರಾಠ ಮೆಸ್ 1 ಇಯರ್ ಕಂಪ್ಲೀಟ್ ಆಗಿದೆ. ಬಹಳ ಖುಷಿ ಆಗ್ತಿದೆ. ಮೈಕ್ ದರಿಗೆ ವಾ ಈಗ್ನಾ. ಸೊ ಈಗ ನ್ಯೂ ಇಯರ್ಗೂ ಕೂಡ ಒಟ್ಟಿಗೆ ಆಫರ್ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಆಫರ್ ಬಂದು ಹೀಗಿದೆ: 1 ಚಿಕನ್ ಬಿರಿಯಾನಿ ತಗೊಂಡ್ರೆ ಹಾಫ್ ಕುಷ್ಕಾ ಫ್ರೀ ಇರುತ್ತೆ. 2 ಚಿಕನ್ ಬಿರಿಯಾನಿ ತಗೊಂಡ್ರೆ 1 ಚಿಕನ್ ಬಿರಿಯಾನಿನ ಫ್ರೀ ಆಗಿರುತ್ತೆ. ನಿಮ್ಗೆ 3 ಚಿಕನ್ ಬಿರಿಯಾನಿ ತಗೊಂಡ್ರೆ ಹಾಫ್ ಕುಷ್ಕಾ ಮತ್ತೆ 1 ಫುಲ್ ಪ್ಲೇಟ್ ಕಬಾಬ್ ಫ್ರೀ ಇರುತ್ತೆ. ನಿಮ್ಗೆ ಅದೇ 5 ಬಿರಿಯಾನಿ ನೀವು ತಗೊಂಡ್ರೆ 1 ಕಬಾಬು, 1 ಫುಲ್ ಕಬಾಬು ಮತ್ತೆ 1 ಚಿಕನ್ ಬಿರಿಯಾನಿ ಫ್ರೀ ಆಗಿ. ಓಕೆ. ಎಲ್ಲಿ ತನಕ ಆಫರ್ ಇದೆ? ಯಾವ ಡೇಟ್ ತನಕ? 17th 12/2024 ಸ್ಟಾರ್ಟ್ ಮಾಡಿದ್ದು. ಇವತ್ತು 17/12/2025 ಆಗಿದೆ. 1 ವರ್ಷ ಆಯ್ತು. ಸೊ ಇವತ್ತು ಆನಿವರ್ಸರಿಗೆ ಸ್ಟಾರ್ಟ್ ಮಾಡಿದೀವಿ. ಸೊ ನ್ಯೂ ಇಯರ್ ಮುಗಿದ್ಮೇಲೆ 2nd of 26ಗೆ ಕ್ಲೋಸ್ ಮಾಡಿ. ಈಗ ನಿಮ್ಮ ಅಕ್ಕವ್ರ ಹತ್ರ ಮಾತಾಡೋಣ, ಕೊಡಿ. ಖಂಡಿತ. ನಮ್ಮ ಮರಾಠ ಮೆಸ್ ಓಪನ್ ಆಗಿ ಇವತ್ತಿಗೆ 1 ವರ್ಷ ಆಯ್ತು. ಆ ಸೆಲೆಬ್ರೇಷನ್ ಫಸ್ಟ್ ಇಯರ್ ಸೆಲೆಬ್ರೇಷನ್ ನಮ್ಮ ಮರಾಠ ಮೆಸ್ ಅಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎಲ್ರು ಕೂಡ ಬಂದಿದ್ದಾರೆ. ನಮ್ಮ ಮರಾಠ ಮೆಸ್ ಸ್ಪೆಷಲ್ ಏನಂದ್ರೆ ನಾವು ಯಾವುದೇ ರೀತಿಯಾದ ಟೇಸ್ಟಿಂಗ್ ಪೌಡರ್ ಆಗ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಸಿಗುವಂತ ರೆಡಿಮೇಡ್ ಪೌಡರ್ ಆಗ್ಲಿ, ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡಲ್ಲ. ನಮ್ಮ ಮನೇಲಿ ಮಾಡೋ ಮಸಾಲೆನೆ ನಾವು ಯೂಸ್ ಮಾಡ್ಕೊಂಡು ನಾವು ಫುಡ್ ರೆಡಿ ಮಾಡ್ತೀವಿ. ಎಲ್ರು ಬಂದು ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಇದು ಬರ್ತ್ಡೇ ಸೆಲೆಬ್ರೇಷನ್ ಯಾವ ತರ ಬುಕ್ ಮಾಡ್ಕೊಳ್ಳೋದು? ಬುಕಿಂಗ್ ಕಾಸ್ಟ್ ಏನು? ಒನ್ ಅವರ್ಗೆ ಬರ್ತ್ಡೇ ಸೆಲೆಬ್ರೇಷನ್ 1 ಅವರ್ಗೆ 777 rupees ಆಗುತ್ತೆ. ಆಫರ್ ಅಲ್ಲಿ ನಡೀತಾ ಇದೆ ಈಗ. ಕೇಕ್ ನೀವೇ ಕೊಡ್ತೀರಾ ಅಥವಾ ಬರೋರು ತಗೋಬರ್ಬೋದಾ? ಆರ್ಡರ್ ಮಾಡ್ತಾರೋ ಆತರ ಅನ್ನಂಗಿದ್ರೆ ನಾವೇ ಆರ್ಡರ್ ಮಾಡಿ ಕೊಡ್ತೀವಿ. ಇಲ್ಲಾಂದ್ರೆ ಅವರೇ ತರ್ತೀವಿ ಅಂತ ಅವರೇ ತರ್ತೀವಿ. ನೀವೇನ್ ಮಾಡೋದು ಅದ್ರಲ್ಲಿ? ನಾನು ಚಾಪ್ಸ್, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲ ಮಾಡ್ತೀವಿ. ಎಲ್ಲ ಶೇರ್ ಮಾಡ್ಕೊಂಡು ಎಲ್ಲಾರು ಮಾಡ್ತೀವಿ. ನನ್ ತಮ್ಮ ಬಿರಿಯಾನಿ ಮಾಡ್ತಾನೆ, ಅಮ್ಮನೂ ಬಿರಿಯಾನಿ ಮಾಡ್ತಾರೆ. ಎಲ್ಲಾರು ಸೇರ್ಕೊಂಡು ಎಲ್ಲಾನು ರೆಡಿ ಮಾಡ್ತೀವಿ. ಇನ್ನೊಂದು, ನನ್ನ ನಾಸ್ತಿ ನನ್ ತಮ್ಮನ ಹೆಂಡತಿ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿದಾಳೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಾಠ ಮೆಸ್ಗೂ ಬಂದು ಊಟ ಮಾಡಿ. ಓಕೆ, ಕ್ಯಾಮ್ರಾ ಮ್ಯಾನಿಗೆ ಥ್ಯಾಂಕ್ಸ್ ಹೇಳಿ. ಅಲ್ಲ ಸಾರಿ, ಮೈಕ್ ಮ್ಯಾನಿಗೆ ಥ್ಯಾಂಕ್ ಯು. ಹೇಳ್ಬೇಡ. ಒಂದು ಮೇನ್ ಸ್ವಿಚ್ ಇಲ್ಲಿದ್ದಾರೆ.
ಇವರು ನಮಗೆ ಸಾಕಷ್ಟು help ಹೆಲ್ಪ್ ಮಾಡಿ starting ಅಲ್ಲಿ. ನಮಗೆ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ದೆ ಇವ್ರ ಕಡೆಯಿಂದ ನಾವು ಮುಂದುವರಿತಾ ಇದೀವಿ. ಅವರೇ ನಮ್ಗೆ ಟೇಸ್ಟ್ ಅದು ಇದು ಎಲ್ಲ ನಮ್ಗೆ ಮೊದಲನೇ ದಿನ ಬಂದು ಉದ್ಘಾಟನೆ ಮಾಡಿದ ಕೋಟಿ 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 ಥ್ಯಾಂಕ್ಸ್ ಅನ್ನು ಹೇಳಿ ಅವ್ರಿಗೆ ನಾವು ಅಭಿನಂದಿಸ್ತಾ ಇದೀವಿ ಇವತ್ತು. ಥ್ಯಾಂಕ್ ಯು. ಕೊನೆಯದಾಗಿ ಒಂದ್ ಪ್ರಶ್ನೆ, ಕುಶಾಲನಗರದಲ್ಲಿ ಮರಾಠ ಮೆಸ್ಸು ಎಲ್ಲಿ ಬರುತ್ತೆ ಅಂತ ಈಗ ಬರೋರಿಗೆ ಗೊತ್ತಾಗ್ಬೇಕಲ್ವಾ, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ನೀವು ಕುಶಾಲನಗರ್ ಎಂಟ್ರೆನ್ಸ್ ಆಗ್ತಿದಂಗೆ ಬ್ರಿಡ್ಜ್ ಸಿಗುತ್ತೆ. ಸೊ ಬ್ರಿಡ್ಜ್ ಇಂದ ಕರೆಕ್ಟ್ ಆಗಿ ಅರ್ಧ ಕಿಲೋಮೀಟರ್ ಬಂದ್ರೆ ನಮ್ಮ ಬೋರ್ಡ್ ಚೆನ್ನಾಗಿ ನಿಮ್ಗೆ ಕಾಣುತ್ತೆ. ಓಕೆ ಸೊ ಮೇನ್ ಇಲ್ಲಿ RMC ನ್ಯೂ ಮಾರ್ಕೆಟ್ ಆಗಿದೆ. ಓಕೆ ಸೊ ಅದ್ರ ಆಪೋಸಿಟ್ ಅಲ್ಲೇ ನಮ್ಮ ಹೋಟೆಲ್ ಇರೋದು. ಇನ್ನು ಈಸಿ ಆಗ್ಬೇಕು ಅಂದ್ರೆ ವುಡ್ಲ್ಯಾಂಡ್ ಶೋರೂಮ್ ಇದೆ, ಓಕೆ ಅದ್ರ ಹಿಂದ್ಗಡೆನೆ ಮರಾಠ ಮೆಸ್ ಇರುತ್ತೆ. So ದಯವಿಟ್ಟು ಎಲ್ಲ ಬನ್ನಿ, ಟೇಸ್ಟ್ ಮಾಡಿ ಒಂದ್ಸಲ. ಓಕೆ ಥ್ಯಾಂಕ್ ಯು. ರುಚಿಯಾಗಿದೆ ರುಚಿಯಾಗಿದೆ. ಹೌದೌದು. ಅಡುಗೆ ಮನೆ ತೋರಿಸ್ತೀರಾ ನಮಗೆ? ಹಾಂ ನಡೀರಿ. ನಮ್ಮ ಮರಾಠ ಮೆಸ್ಸಲ್ಲಿ ಮೇನ್ ಏನಪ್ಪ ಅಂದರೆ ಅಡುಗೆ ಮನೆ, ಶ್ರೀ ಕೃಷ್ಣ ಪರಮಾತ್ಮ. ಎಸ್, ಇದು ನಮ್ಮ ಮರಾಠ ಮೆಸ್ನ ಅಡುಗೆ ಮನೆ. ನೋಡಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಏನು ಸ್ಪೆಷಲ್ ಮಾಡಿದ್ದೀರಾ? ಇವತ್ತು ಬಿರಿಯಾನಿ ಮಾಡಿದೀವಿ. ಹಾಂ ನೋಡಿ ಬಿರಿಯಾನಿ, Okay. ಬಿಸಿ ಬಿಸಿ ಬಿರಿಯಾನಿ ಹೊಗೆ ಹೋಗ್ತಾ ಇದೆ. ಹೌದು, ಇಲ್ಲಿ ಸಾಂಬಾರ್ ನೋಡಿ ಬಿಸಿ ಬಿಸಿ ಇದೆ. ಸಾಂಬಾರು. ಸಾಂಬಾರ್ ಇದೆ, ಫಿಶ್ ಫ್ರೈ ಮಾಡ್ಲಿಕ್ಕೆ ಅಂತ ತೆಗೆದು ಹಂಗೆ ಹೌದು. ಇಟ್ಟಿದ್ದೀನಿ. ಇಲ್ಲಿ ಮಟನ್ ಗ್ರೇವಿ ಇದೆ, ಚಿಕನ್ ಗ್ರೇವಿ ಇದೆ. ಹಾಂ 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 ಇವಾಗ ನೋಡಿ ಎಲ್ಲ ಚಿಕನ್ ಚಾಪ್ಸ್ ಇದೆ, ಎಲ್ಲ ಇದೆ. ಕೈಮಾ ಕರಿ ಇದೆ ನೋಡಿ ಇಲ್ಲಿ. ಕೈಮಾ ಕರಿ. ಆ್ಯಕ್ಚುಲಿ ನಾವು ನೈಟ್ ಬಂದಿರೋ ಕಾರಣ ಅಷ್ಟು ಎಲ್ಲ ಫುಡ್ಸ್ ಇಲ್ಲ, ಎಲ್ಲ ಮಧ್ಯಾಹ್ನನೇ ಖಾಲಿಯಾಗಿದೆ. ಆಫರ್ ಬಿಟ್ಟಿರೋದಕ್ಕೂ ಅದಕ್ಕೂ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಜನ ಒಪಿನಿಯನ್ ಕೊಟ್ಟು ತುಂಬ ಚೆನ್ನಾಗಿದೆ ಅಂತ. ಇನ್ನೊಂದು ಮೇನ್ ಹೇಳ್ಬೇಕು ಅಂತ ಅಂದರೆ ನಮ್ಮ ಮರಾಠ ಮೆಸ್ಸಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಸೋಡಾ ಆಗಿರ್ಬೋದು, ಮತ್ತು ಕಲ್ಲರು, ನಾವು ಈ ಮೂರೂ ಬಳಸಲ್ಲ. ನಿಜ ತಾನೇ? ಹೌದು, ನಿಜವಾಗ್ಲು ನಾವು ಏನು ಹೋಮ್ಲಿ ಮೆಸ್ ಮಾಡ್ಕೊಂಡಿದೀವಿ. ಅದರಿಂದ ನಾವು ಮನೇಲಿ ಯಾವ ತರ ಅಡಿಗೆ ಮಾಡ್ತೀವಿ ಸೇಮ್ ಅದೇ ತರ ಅಡಿಗೆ ಮಾಡ್ತಾ ಇದೀವಿ. ಮನೇಲಿ ಒಂದು ಪಕ್ಷ ನಾನೇ ಒಂಚೂರು ವ್ಯತ್ಯಾಸ ಮಾಡಿದ್ರು, ನಮ್ಮ ಹೋಟ್ಲ್ ಅಂತ ಅಲ್ಲ, ನಿಜವಾಗ್ಲೂ ಎಲ್ಲ ನಾವು ಹುರಿದು ಎಲ್ಲ ರೆಡಿ ಮಾಡ್ಕೊಂಡು ನಾವು ಮನೆ ಮಸಾಲೆನೆ ಹಾಕೋದು, ಎಲ್ಲ ಹುರಿದ್ಬಿಟ್ಟು ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ನಾವೇ ಸ್ವತಃ ಮಾಡಿ. ಅಂದರೆ ನಾನು ಫಸ್ಟ್ ಮಾಡ್ತಿದ್ದೆ, ಈಗ ನಾನು ಬರಲ್ಲ, ಇವರೇ ನಮ್ಮ ಅತ್ತಿಗೆ ಮತ್ತು ನಮ್ಮ ಯಜಮಾನರು 3 ಜನನೂ ಸೇರಿ ಮಾಡ್ತಿರೋದು ಹೋಟೆಲ್ನ. ನೀವು ಬಂದು ಬೇಕಾದ್ರೆ ಯಾವುದೇ ಟೈಮಲ್ಲಾದರೂ ಬಂದು ಚೆಕ್ ಮಾಡಿ. ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ, ಸೋಡಾ ಆಗಲಿ ಸಿಗೋದೇ ಇಲ್ಲ ನಮ್ಮ ಹೋಟ್ಲಲ್ಲಿ. ಅದು 3 ಬೆಸ್ಟ್ ಥಿಂಗ್ ಅಂದರೆ ನಮ್ಮ ಮರಾಠ ಮೆಸ್ಸಲ್ಲಿ ಅದನ್ನೇ ನೋಡಿ. ಇವರು ಹೆಲ್ಪರ್ ನೋಡಿ ಹೆಂಗೆ ಸರ್ವಿಸ್ ಕೊಡ್ತಾರೆ ಅಂತ ನೋಡಿ. ಇಲ್ಲಿ ಆಲ್ರೆಡಿ ಒಂದು ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ವಿಸಿಟ್ ಮಾಡ್ಲಿ, ನಂಗೆ ಗೊತ್ತಿಲ್ಲ, ಇವತ್ತೇ ಆನಿವರ್ಸರಿ ಇಲ್ಲ, ಖುಷಿ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ರೀತಿ ನಮ್ಕೊಡಿ. ಸೊ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿರ್ತಾರೆ, ನಾವೇನಾದ್ರೂ ಬಂದು ರಿಕಮೆಂಡ್. ಹೌದೌದು. ಸೊ ಇದೇ ತರ ದಯವಿಟ್ಟು ಎಲ್ಲರಿಗೂ ಹೇಳಿ, ಟೇಸ್ಟ್ ಮಾಡಿ ಹೇಳಿ ಹೆಂಗ್ ಅನಿಸ್ತಿದೆ ಅಂತ. ಯಾರು ಖುಷಿ ಥ್ಯಾಂಕ್ ಯು. ಬಟ್ ಬೇಜಾರ್ ಮಾಡ್ಕೋಬೇಡಿ, ತಿನ್ಬೇಕಾದ್ರೆ ಬಂದ್ವಿ ಅಂತ. ನನ್ನ ಫ್ರೆಂಡ್ ಇವರು ಊಟಕ್ಕೆ ಅಂತ ಬಂದಿದ್ದಾರೆ ಮರಾಠ ಮೆಸ್ಸಿಗೆ. ಅವರ ರುಚಿ ನೋಡಿದ್ದಾರೆ, ಅವ್ರ ಟೇಸ್ಟ್ ಹೇಳ್ತಾರೆ. ಕೇಳೋಣ ಇರಿ ಅವ್ರಿಗೆ ಹೆಂಗಿದೆ ಟೇಸ್ಟ್ ಹೇಳಿ. ತುಂಬಾ ಚೆನ್ನಾಗಿದೆ, ರೊಟ್ಟಿ ಚೆನ್ನಾಗಿದೆ, ಮತ್ತೆ ಇದು ಮಟನ್ ಸಾಂಬಾರ್, ಮಟನ್ ಇದು ಚಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ ಫೇವ್ರೇಟ್? ನನ್ನ ಫೇವ್ರೇಟ್ ರೊಟ್ಟಿ. ರೊಟ್ಟಿನಾ? ಚೆನ್ನಾಗಿದ್ಯಾ? ಆಯ್ತು, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೇಳಿಮ್ಮ ಟೇಸ್ಟ್ ಹೆಂಗಿದೆ? ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ಬಿಸಿ ಬಿಸಿನೇ ಕೊಡ್ತಾರೆ, ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಏನ್ ಬೇಕಾದ್ರೂ ಕೇಳಿದ್ರು ಅವಾಗ್ಲೇ ಮಾಡ್ಕೊಡ್ತಾರೆ. ಹೌದು, ಬಂದು ನೀವು ಒಂದ್ಸಲ ರುಚಿ ನೋಡಿ. ನಿಮ್ ಫೇವ್ರೇಟ್ ಯಾವ್ದು? ಫೇವ್ರೇಟ್ ಬಿರಿಯಾನಿ. ಬಿರಿಯಾನಿನ? ನಮ್ಮಳಿಯ ಮಾಡೋ ಬಿರಿಯಾನಿ ಅದು ಇಂಪಾರ್ಟೆಂಟ್. ನೀವ್ ಹೇಳಿ ಬಾಬಾ. ಅಷ್ಟೇ ಅಷ್ಟೇ, ಗೊತ್ತಾಯ್ತು ಬಿಡಿ. ಎಲ್ಲಾನು ಸೂಪರ್ ಆಗೈತೆ. ಎಲ್ಲ ಬಂದು ಕ್ಲೀನ್ ನಾಷ್ಟ ಊಟನೆಲ್ಲ ಬಂದ್ ಮಾಡಿ ಸೂಪರ್ ಆಗೈತು. ತುಂಬಾ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಬರ್ತಡೇ ಕುಶಾಲಲ್ಲಿ ಫಸ್ಟ್ ಟೈಮ್ ಹೋಟೆಲ್ ಜೊತೆಗೆ ಬರ್ತಡೇ ಸೆಲೆಬ್ರೇಷನ್ ಆಗಿದೆ. ಬರ್ತಡೇ ಮಾಡ್ಕೊಂಡು ಆಗಿ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಊಟ ಮಾಡೋದು ಒಟ್ಟಿಗೆ. ಇವತ್ತು ನನ್ನ ಫ್ರೆಂಡ್ಸ್ ನನ್ನ ಬರ್ಡೇ ದಿನ ಇವತ್ತು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಊಟ ಮಾಡಿ ಕೇಕ್ ಕಟ್ ಹೋಗ್ತೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ಥ್ಯಾಂಕ್ ಯು. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ವರ್ಷದ ಮರಾಠ ಮೆಸ್ ಆನಿವರ್ಸರಿಗೆ ಆಲ್ ದ ಬೆಸ್ಟ್. ಸೊ ಫೈನಲಿ ಸಕ್ಸಸ್ಫುಲ್ ಆಗಿ 1 ಇಯರ್ದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು. ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಹೆಚ್ಚು ಮಾಹಿತಿ ಬೇಕು ಅನ್ನೋದಾದರೆ
ಕುಶಾಲನಗರದಲ್ಲಿರೋ ಮರಾಠ ಮೆಸ್ ಅಂದರೆ ನಿಮ್ಮ ಮರಾಠ ಮೆಸ್ಗೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಬಂದು ನನಗೆ ಕಮೆಂಟ್ ಮಾಡಿ. ಬೇಕಾದರೆ ಮರಾಠ ಮೆಸ್ಗೆ ಬಂದು ಊಟ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾವ್ಯ ರಾವ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಆ್ಯಕ್ಚುಲಿ ಒಂಥರ ಖುಷಿ ಅನಿಸುತ್ತೆ, ಯಾಕಂದರೆ ಒಂಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ಲ ಡ್ರೀಮ್ ಕೂಡ ಆಗಿರುತ್ತೆ. ಅದರಲ್ಲೂ ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಅದು 1 ಇಯರ್ ಸಕ್ಸಸ್ಫುಲ್ಲಾಗಿ ರನ್ ಆಗಿ ಅದು ಸೆಲೆಬ್ರೇಟ್ ಮಾಡೋದ್ರಲ್ಲಿರೋ ಒಂಥರ ಖುಷಿನೇ ಒಂಥರ ನಮ್ಮದು ಅನ್ನೋದು ಒಂಥರ ಬರುತ್ತೆ.